ಎಲ್ರಿಗೂ ನಮಸ್ಕಾರ. ನಾನು ಚಂದ್ರಕಾಂತ್ SP ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್. ದಿನಾಂಕ 13/8/2026 ಕೆಲವು ಕನ್ನಡ ಸಂಘಟನೆಗಳು ಕಾವೇರಿ ನೀರು ಹಂಚಿಕೆ ಸಂಬಂಧ ಬಂದ್ ಕರೆದಿರುವ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂತಂದರೆ, ಯಾರೂ ಸಹ ಪ್ಯಾನಿಕ್ ಆಗಬಾರ್ದು. ಬಂದು ಒಂದು ವೇಳೆ ನಡೆದರೂ ಶಾಂತಿಯುತವಾಗಿರ್ತದೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ನೀವು ಆತಂಕ ಪಡುವ ಅಗತ್ಯ ಇಲ್ಲ. ಯಾರೇ ಆಗಲಿ ಕಾನೂನು ಬಾಹಿರವಾಗಿ ಅಂಗಡಿಗಳು ಮುಚ್ಚೋದಾಗಲಿ, ರಸ್ತೆ ತಡೆಗಟ್ಟೋದಾಗಲಿ, ಟೈರು ಇತ್ಯಾದಿಗಳು ಅಥವಾ ಭಾವಚಿತ್ರಗಳು ಬೆಂಕಿ ಇಡೋದಾಗಲಿ, ಯಾವುದೇ ಕಾನೂನು ವಿರೋಧಿ ಕೃತ್ಯಗಳಲ್ಲಿ ತೊಡಗಿದ್ದಾದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ. ಜೊತೆಗೆ ಬಸ್ಸುಗಳು ಟ್ರಾನ್ಸ್ಪೋರ್ಟ್ ಎಲ್ಲ ಕರೆಕ್ಟಾಗಿರ್ತದೆ. ಯಾರೂ ಏನೂ ಆತಂಕ ಪಡಬೇಕಾಗಿಲ್ಲ. ನಾವು ಜಿಲ್ಲೆಯಾದ್ಯಂತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಬೆಳಗ್ಗೆ 5 ಗಂಟೆಯಿಂದಲೇ ಆರಂಭ ಮಾಡಿದ್ದೀವಿ. ಯಾರೇ ಆಗಲಿ ಬಸ್ಸುಗಳಿಗೆ ಕಲ್ಲು ಹೊಡೆಯೋದಾಗಲಿ ಅಥವಾ ಅದರ ಸಂಚಾರಕ್ಕೆ ಅಡ್ಡಿಪಡಿಸೋದಾಗಲಿ ಅಥವಾ ಬೇರೆ ರೀತಿ ಕಾನೂನು ಕೈಗೆತ್ತಿಕೊಂಡ್ರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ ಅಂತೇಳ್ಬಿಟ್ಟು ನಾವು ಈಗಾಗಲೇ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ತೀವಿ. ನಾರ್ಮಲ್ ಸಿಚುಯೇಷನ್ ಇರ್ತದೆ, ನಾರ್ಮಲ್ ಜೀವನ ಇರ್ತದೆ, ನಾರ್ಮಲ್ ಟ್ರಾನ್ಸ್ಪೋರ್ಟೇಷನ್ ಇರ್ತದೆ. ಯಾವುದಕ್ಕೆ ಆತಂಕ ಪಡೋ ವಿಷಯ ಇಲ್ಲ ಅಂತ. ಯಾವುದೇ ಕಿಡಿಗೇಡಿಗಳು ವದಂತಿಗಳು ಹಬ್ಬಿಸಿದರೆ ಅಥವಾ ಖಾಸಗಿ ಅಥವಾ ಸರ್ಕಾರಿ ಆಸ್ತಿಗೆ ನಷ್ಟ ಉಂಟು ಮಾಡಿದ್ದಾದರೆ ಅವರ ಬಗ್ಗೆ ಕೂಡಲೇ ತಮ್ಮ ಮಾಧ್ಯಮವರು ಸೇರಿದಂತೆ ಸಾರ್ವಜನಿಕರು ನಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಅಥವಾ 112ಗೆ ಮಾಹಿತಿ ಕೊಟ್ಟರೆ ನಾವು ಕೂಡಲೇ ಕ್ರಮ ವಹಿಸ್ತೀವಿ. ಮತ್ತು ಇಡೀ ಅಧಿಕಾರಿಗಳು ಸಿಬ್ಬಂದಿಗಳು ಪೆಟ್ರೋಲಿಂಗಲ್ಲಿರ್ತಾರೆ. ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ, ಯಾವುದೇ ವದಂತಿಗಳಿಗೆ ನೀವು ಕಿವಿ ಕೊಡಬೇಡಿ. ಮತ್ತು ಈ ಬಂದ್ ವೇಳೆಯಲ್ಲಿ ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳು ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಚೋದನಕಾರಿ ಅಂಶಗಳನ್ನ ಪಬ್ಲಿಸಿಟಿ ಮಾಡಿದ್ದಾದರೆ ಕೂಡಲೇ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತಲೂ ಸಹ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸಹ ನಮ್ಮಲ್ಲಿ ಭಾರಿ ವಿಜಿಲೆಂಟಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಸಾರ್ವಜನಿಕರು ತಮ್ಮ ದಿನನಿತ್ಯದ ಕೆಲಸಗಳನ್ನ ಭಾಳ ಶಾಂತಿಯುತವಾಗಿ ನಡೆಸ್ಬೋದು. ಯಾರೇ ಕಿಡಿಗೇಡಿಗಳಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತೀವಿ ಅಂತೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟು ಆಲ್. ಬಲವಂತದಿಂದ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವಂಥದ್ದು ನೋಡಿ, ಈ ಬಂದ್ ಆಚರಣೆ ವೇಳೆಯಲ್ಲಿ ಯಾರೇ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ರಸ್ತೆಯನ್ನು ಅಡ್ಡಿಪಡಿಸೋದಾಗಲಿ, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚೋದಾಗಲಿ ಮಾಡಿದ್ದಾದರೆ ಅದು ಕಾನೂನು ಬಾಹಿರ. ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಸುಮಾರು 200 ಜನ ನಮ್ಮ DR ಸಿಬ್ಬಂದಿ, ಆರ್ಮ್ಡ್ ಫೋರ್ಸಸ್ನ ಸಿಬ್ಬಂದಿನ ನಾನು ಡ್ರಾ ಮಾಡಿದ್ದೀನಿ. 8 DR ಪ್ಲಟೂನ್ಸನ್ನು ಇದಕ್ಕೆ ನಿಯೋಜನೆ ಮಾಡಿದ್ದೀನಿ. 4 KSRP ಪ್ಲಟೂನ್ಸನ್ನು ನಾನು ತಗೊಂಡಿದ್ದೀನಿ. ಎಲ್ಲ ಕಡೆ ವಿಸಿಬಲ್ಲಾಗಿ ನಮ್ಮ ಪೊಲೀಸರು ಪೆಟ್ರೋಲಿಂಗಲ್ಲಿರ್ತಾರೆ. ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಆತಂಕ ಪಡೋ ಪರಿಸ್ಥಿತಿ ಇರೋದಿಲ್ಲ. ಬಂದು ಶಾಂತಿಯುತವಾಗಿ ಇದ್ರೂ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ. ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ಕೆಲವೇನಾದರೂ ದುಷ್ಕರ್ಮಿಗಳು KSRTC BTSಗಳಿಗೆ ಏನಾದರೂ ತೊಂದರೆ ಮಾಡಿದ್ದೆ ಆದರೆ ಸಂಚಾರಕ್ಕೆ ಅಥವಾ ಕಲ್ಲು ಎಸೆದಿದ್ದಾದರೆ ಅವ್ರ ಬಗ್ಗೆ ನಾವು ರೌಡಿ ಲೀಸ್ಟ್ ಕೂಡ ತೆಗಿಲಿಕ್ಕೆ ಹಿಂಜರಿಯೋದಿಲ್ಲ. ಬಹಳ ಕಠಿಣ ಕ್ರಮ ಕೈಗೊಳ್ತೀವಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಶಾಂತಿಯುತ ಒಂದು ಬಂದ್ಗೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ.